ಜೆಡಿಎಸ್ ಶಾಸಕರಿಂದ ಅಡ್ಡ ಮತದಾನ ಆಗಿದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಇದು ಬಿಗ್ ಶಾಕ್. ನಂಬಿಸಿ ಕುತ್ತಿಗೆ ಕೊಯ್ದ್ರು ಅಂತೇಳಿ ಆಪ್ತರ ಬಳಿ ಎಚ್.ಡಿ.ಕೆ ಅಳಲು ತೋಡಿಕೊಂಡಿದ್ದಾರೆ. ಜೆಡಿಎಸ್ನ ಶಾಸಕರಿಂದಲೂ ಕೂಡ ಅಡ್ಡ ಮತದಾನ ಆಗಿದೆ. ಕುಮಾರಸ್ವಾಮಿ ಅವರಿಗೆ ಇದು ಬಿಗ್ ಶಾಕ್. ನಂಬಿಸಿ ಕತ್ತು ಕೊಯ್ದ್ರು ಅಂತೇಳಿ ಆಪ್ತರ ಬಳಿ ಅಳಲು ತೋಡಿಕೊಂಡಿದ್ದಾರೆ. ಕ್ರಾಸ್ ವೋಟಿಂಗ್ ಮಾಡಿದವರ ಮೇಲೆ ಕ್ರಮವನ್ನ ಎಚ್.ಡಿ.ಕೆ ಕೈಗೊಳ್ತಾರಾ? ಪಕ್ಷಕ್ಕೆ ದ್ರೋಹ ಮಾಡಿ ಕಾಂಗ್ರೆಸ್ಗೆ ವೋಟ್ ಮಾಡಿದ್ದಾರೆ ಶಾಸಕರು. ಈ ಹಿನ್ನೆಲೆಯಲ್ಲಿ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವಂತ ಸಾಧ್ಯತೆಗಳು ಇವೆ ಎನ್ನಲಾಗ್ತಾ ಇದೆ. ಬಿಜೆಪಿಯಿಂದಲೂ ಶಿಸ್ತು ಕ್ರಮದ ನಿರ್ಧಾರ, ಇತ್ತ ಜೆಡಿಎಸ್ನಿಂದ ಏನ್ ಆಗಬಹುದು ನಿರ್ಧಾರ ಸದ್ಯಕ್ಕಿರುವಂತ ಪ್ರಶ್ನೆ ಇದು. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಒಟ್ಟು 11 ಶಾಸಕರು, ಮೈತ್ರಿಯ 11 ಶಾಸಕರು ಅಡ್ಡ ಮತದಾನವನ್ನು ಮಾಡಿದ್ದಾರೆ. ಇವ್ರ ವಿರುದ್ಧ ಮುಂದಿನ ದಿನಗಳಲ್ಲಿ ಶಿಸ್ತಿನ ಕ್ರಮ ಯಾವ ರೀತಿ ಆಗಿರುತ್ತೆ? ಬಿಜೆಪಿ ಹೈಕಮಾಂಡ್ ಆಗಿರ್ಬೋದು, ಜೆಡಿಎಸ್ನ ವರಿಷ್ಠರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ? ಹಾಗೆಯೇ ಅಡ್ಡ ಮತದಾನ ಮಾಡಿದ ಶಾಸಕರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಸಂಪತ್ತು, ಈ ಒಂದು ಅಡ್ಡ ಮತದಾನಕ್ಕೆ ಸ್ಪಷ್ಟವಾಗಿ 2 ಕಾರಣ ಅಂತ ನಾನು ಸ್ಪಷ್ಟವಾಗಿ ಹೇಳ್ಬೋದು. ಒಂದು, ನಾಯಕತ್ವವನ್ನು ಒಪ್ಕೊಳ್ಳೋದಕ್ಕೆ ಯಾರು ಕೂಡ ಸಿದ್ಧರಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಯಾಕೆ ಅಂತಂದರೆ ಏನು ಬಿ ಜೆ ಪಿಯಲ್ಲಿ ವಿರೋಧ ಪಕ್ಷ ಸ್ಥಾನದಲ್ಲಿ ಆರ್ ಅಶೋಕ್ ಅವರಿದ್ದಾರೆ, ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ BY ವಿಜೇಂದ್ರ ಇದ್ದಾರೆ. ಹೀಗಾಗಿ ಅವರು ಏನು ನಾಯಕತ್ವದಲ್ಲಿ ಮತ ಹಾಕೋದಕ್ಕೆ ಶಾಸಕರು ಮುಂದೆ ಬರ್ತಿಲ್ಲ ಅಂತ ಸ್ಪಷ್ಟವಾಗಿ ಬಿ ಜೆ ಪಿಯಲ್ಲಿ ಹೇಳ್ಬೋದು. ಇನ್ನೊಂದು ಉದಾಹರಣೆ ಅಂತಂದರೆ ಜೆ ಡಿ ಎಸ್ನಲ್ಲಿ ಏನು ಪಕ್ಷದಲ್ಲಿ ವರಿಷ್ಠರಾಗಿದ್ದಂಥವರು ಎಚ್.ಡಿ. ದೇವೇಗೌಡರು, ಅವರು ಸಕ್ರಿಯವಾಗಿ ರಾಜಕಾರಣದಲ್ಲಿ ಇಲ್ಲ. ಆದರೆ ಅದರ ಉಸ್ತುವಾರಿಯನ್ನು ಹೊತ್ತಿರೋದು ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ. ಅದರಿಂದ ದೇಶದ ನಾನಾ ಮೂಲೆಗಳಿಗೆ ಅವರು ಹೋಗ್ತಾ ಇರೋದ್ರಿಂದ ಕಾರ್ಯಕರ್ತರಿಗೂ ಸರಿಯಾಗಿ ಸಿಗ್ತಾ ಇಲ್ಲ, ಶಾಸಕರಿಗೂ ಸರಿಯಾಗಿ ಸಿಗ್ತಾ ಇಲ್ಲ. ಆದರೆ ಪಕ್ಷವನ್ನು ಸಂಘಟನೆ ಮಾಡ್ತದ್ದು, ಪಕ್ಷವನ್ನು ನಡೆಸ್ತಾ ಇರೋದು ನಿಖಿಲ್ ಕುಮಾರಸ್ವಾಮಿ. ಈ ಕಾರಣದಿಂದಾಗಿ ನಿಖಿಲ್ ಕುಮಾರಸ್ವಾಮಿ ಮತ್ತು ಕುಮಾರಸ್ವಾಮಿಯ ನಾಯಕತ್ವವನ್ನು ಜೆಡಿಎಸ್ನ ಶಾಸಕರು ಕೂಡ ಒಪ್ಕೊಳ್ಳೋಕ್ಕೆ ಸಿದ್ಧರಾಗಿಲ್ಲ. ಇದು ಒಂದು ಕಾರಣ ಒಂದಾದರೆ, ಮತ್ತೊಂದು ಕಡೆ ಬಿಜೆಪಿ ಮತ್ತು ಜೆಡಿಎಸ್ ಯಾವಾಗ ಮೈತ್ರಿಯನ್ನು ಮಾಡಿಕೊಂಡ್ರು, ಆ ಮೈತ್ರಿಯನ್ನ ಇಬ್ಬರೂ ಶಾಸಕರು ಕೂಡ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಇದರ 2028ಕ್ಕೆ ಬರುವಂಥ ಚುನಾವಣೆಯ ಫಲಿತಾಂಶ ದಿಕ್ಸೂಚಿ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕೆ ಅಂತಂದ್ರೆ ಮೈಸೂರು ಹಳೆ ಭಾಗ ಇರ್ಬೋದು, ರಾಮನಗರ, ಮಂಡ್ಯ, ಹಾಸನ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಈ ಜಿಲ್ಲೆಗಳಲ್ಲಿ ನೇರ ಹಣಾಹಣಿ ಫೈಟ್ ಅಂತಂದ್ರೆ ಜೆಡಿಎಸ್ ವರ್ಸಸ್ ಬಿಜೆಪಿ. ಇಂಥ ಒಂದು ಸಂದರ್ಭದಲ್ಲಿ ಅವರು ಸೋತಿರುವಂಥ ಅಭ್ಯರ್ಥಿಗಳು ಏನಾಗಬೇಕು, ಗೆದ್ದರೂ ಕೂಡ ಮತ್ತೆ ಮೈತ್ರಿ ಆದರೆ ನನಗೆ ಟಿಕೆಟ್ ಸಿಗುತ್ತಾ ಇಲ್ಲ ಬೇರೆಯವ್ರಿಗೆ ಹೋಗುತ್ತಾ ಅಂತ ಸಾಕಷ್ಟು ಗೊಂದಲಗಳು ಒಂದು ಬಿಜೆಪಿ ಮತ್ತು ಜೆಡಿಎಸ್ನ ಶಾಸಕರಲ್ಲಿ ಸಾಕಷ್ಟು ತಳಮಳ ಉಂಟಾಗಿದೆ. ಇದೇ ಕಾರಣಕ್ಕಾಗಿ ನಾಯಕತ್ವವನ್ನು ಕೂಡ ಒಪ್ಕೊಳ್ಳೋಕೆ ರೆಡಿಯಾಗಿಲ್ಲ, ಮತ್ತೊಂದು ಕಡೆ ಮೈತ್ರಿಯನ್ನು ಕೂಡ ಒಪ್ಕೊಳ್ಳೋಕ್ಕಾಗಿಲ್ಲ. ಇದೇ ಕಾರಣಕ್ಕಾಗಿ ಬಿಜೆಪಿಯಿಂದ 6 ಮತ, ಜೆಡಿಎಸ್ನಲ್ಲಿರುವಂಥ ಶಾಸಕರು 4 ವೋಟ್ಗಳು ಬೇರೆ ಪಕ್ಷಕ್ಕೆ ವೋಟನ್ನು ಹಾಕಿದ್ದಾರೆ. ಆದರೆ ವೋಟ್ ಹಾಕಿಲ್ಲ ಅಂತಂದರೆ ಇಲ್ಲಿ ಒಂದು ಕಡೆ ವಿಪ್ ಜಾರಿ ಆಗ್ತಾ ಇತ್ತು, ಅವ್ರ ವಿರುದ್ಧ ಶಿಸ್ತು ಕ್ರಮವನ್ನು ಆಗ್ತಾ ಇತ್ತು, ಮತ್ತು ಅವ್ರಿಗೆ 6 ವರ್ಷಗಳ ಕಾಲ ಅವ್ರ ಚುನಾವಣೆಗೆ ನಿಲ್ಲದೆ ಅಂತೆ ಅವರನ್ನು ಶಿಸ್ತು ಕ್ರಮವನ್ನು ತೆಗೆದುಕೊಳ್ಬೋದಾಯಿತು. ಆದರೆ 100ಕ್ಕೆ 100% ಇಲ್ಲಿ ವೋಟಿಂಗ್ ಆಗಿದೆ. ಇನ್ನು ಬಿಜೆಪಿಯ ಸಂಖ್ಯಾಬಲವನ್ನು ನೋಡೋದಾದರೆ 62 ಸ್ಥಾನ ಅವ್ರ ಹತ್ರ ಇತ್ತು. ಆದರೆ ಯತ್ನಾಳ್ ಅವರು ಕೂಡ ಪಕ್ಷದಿಂದ ಉಚ್ಚಾಟನೆಗೊಂಡಿದ್ರು ಕೂಡ ನಾನು ಬಿಜೆಪಿ ಪಕ್ಷದ ಚಿಹ್ನೆಯಿಂದ ಗೆದ್ದಿದ್ದೇನೆ, ನಾನು ಸ್ವಾಭಿಮಾನಕ್ಕಾಗಿ ನಾನು ಬಿಜೆಪಿ ಪಕ್ಷಕ್ಕೆ ವೋಟನ್ನು ಹಾಕ್ತೀನಿ ಅಂತಲೂ ಕೂಡ ಸ್ಪಷ್ಟವಾಗಿ ನಿತಿನ್ ನಬಿ ಅವರಿಗೆ ಪತ್ರವನ್ನು ಬರೆದಿದ್ರು. ಆಗ ಏನು ಬಿಜೆಪಿಯ ಸಂಖ್ಯಾಬಲ 63 ಆಯಿತು, ಅದ್ರ ಜೊತೆ ಜೆಡಿಎಸ್ನವ್ರದ್ದು 18 ಜನ ಇತ್ತು. ಆದರೆ ಅಧಿಕೃತವಾಗಿ ನೋಡಿದಾಗ ಜೆಡಿಎಸ್ಗೆ 14 ವೋಟ್ ಬಂದಿದೆ, ಇನ್ನು ಉಳಿದ 4 ವೋಟ್ ಎಲ್ಲೋಯ್ತು. ಇನ್ನು ಪ್ರಮುಖವಾಗಿ ರಘು ಕೌಟಿಲ್ಯಗೆ ಬಿಜೆಪಿಯಿಂದ 29 ವೋಟ್ ಬಿದ್ದಿತ್ತು, ಲಿಂಗರಾಜು ಪಾಟೀಲ್ಗೆ 28 ವೋಟ್ ಬಿದ್ದಿತ್ತು. ಅದರಲ್ಲಿ 1 ವೋಟ್ ಮಾತ್ರ ಅಸಿಂಧು ಆಗಿತ್ತು. ಇಬ್ಬರು ಕೂಡ ಬಿಜೆಪಿಯ ವೋಟಿಂಗ್ ಅನ್ನು ನೋಡಿದ್ರೆ 57 ಆಯಿತು. 57 ಆದರೂ ಕೂಡ ಏನು ಶಾಸಕ ಯತ್ನಾಳ್ ಅವರು ಬೆಂಬಲ ಪ್ಲಸ್ ಬಿಜೆಪಿಯ ಸಂಖ್ಯಾಬಲ ನೋಡಿದ್ರೆ 63 ವೋಟ್ ಆಯಿತು. 63 ವೋಟಲ್ಲಿ ಇನ್ನು ಉಳಿದಂಥ 6 ಜನ ಜೆಡಿಎಸ್ಗೂ ವೋಟ್ ಹಾಕಿಲ್ಲ, ಕಾಂಗ್ರೆಸ್ಗೆ ಏನಾದರೂ ಹಾಕಿದ್ರ ಅವರನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಆಂತರಿಕ ಸಲಹಾ ಸಮಿತಿಯನ್ನು ರಚನೆ ಮಾಡಿ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಯಾರು ಮಾಡಿದ್ದಾರೆ ಅವರನ್ನ ತನಿಖೆಯನ್ನು ಮಾಡಿ ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿ ಅವರು ಕೂಡ ಪಕ್ಷಕ್ಕೆ ಮುಖಂಡರಿಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಕೂಡ ನಿನ್ನೆಯೇ ಫಲಿತಾಂಶ ಬರ್ತಿದ್ದಂತೆ ನಿತಿನ್ ನಬಿ ಅವರು ಕೂಡ ಆರ್ ಅಶೋಕ್
ಅಶೋಕ್, ಅದೇ ರೀತಿಯಲ್ಲಿ ಕೂಡ BY ವಿಜೇಂದ್ರ ಏನು BJP ರಾಜ್ಯಾಧ್ಯಕ್ಷರಾಗಿದ್ದಾರೆ, ಅವರಿಬ್ಬರಿಗೂ ಕೂಡ ಕಾರಣವನ್ನ ಕೇಳಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಅವ್ರು ಯಾರು ಪಕ್ಷಾಂತರವನ್ನ ಮಾಡಿದಂಥವ್ರು 6 ಜನರನ್ನ ಪತ್ತೆ ಹಚ್ಚಲೇಬೇಕು, ಅವರ ವಿರುದ್ಧ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳಲೇಬೇಕಂತ ಹೇಳ್ಬಿಟ್ಟು ಮುಂದಾಗಿದ್ದಾರೆ. ಆದರೆ ಇದು ಅಷ್ಟೊಂದು ಸುಲಭದ ಮಾತಲ್ಲ. ಯಾಕೆ ಅಂತಂದ್ರೆ ಮತದಾನದ ಹಕ್ಕು ಅವರ ಹಕ್ಕಾಗಿದೆ, ಯಾರು ಕೂಡ ಬಹಿರಂಗಪಡಿಸುವಂತೆ ಇಲ್ಲ, ಚುನಾವಣಾಧಿಕಾರಿ ಕೂಡ ಇಲ್ಲ. ಈ ಕಾರಣದಿಂದಾಗಿ ಯಾರ ವಿರುದ್ಧನೂ ಕೂಡ ಕ್ರಮ ತೆಗೆದುಕೊಳ್ಳಲ್ಲ. ಒಂದು ವೇಳೆ ಕ್ರಮ ತೆಗೆದುಕೊಳ್ಬೇಕಾದ್ರೂ ಕೂಡ ನೇರವಾಗಿ ಸ್ವ ಇಚ್ಛೆಯಿಂದ ಹೌದು ನಾನು ಸ್ವಾಭಿಮಾನಕ್ಕೆ ವಿರುದ್ಧವಾಗಿ ಪಕ್ಷದ ವಿರುದ್ಧ ನಾನು ಮತ ಹಾಕಿದ್ದೇನೆ ಅಂತ ಸ್ಪಷ್ಟವಾಗಿ ಅವ್ರು ಹೇಳಿದ್ರೆ ಮಾತ್ರ ಇವರು ಉಲ್ಲಂಘನೆ ಮಾಡ್ದಂಗಾಗುತ್ತೆ, ಅವ್ರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಇಲ್ಲವಾದ್ರೆ ಪಕ್ಷದಲ್ಲಿ ಇದೇ ರೀತಿಯಲ್ಲಿ ಕೂಡ ಮುಜುಗರ ಕೂಡ ಉಂಟಾಗುತ್ತೆ, ಮುಂದೆ ಮೈತ್ರಿ ಕೂಡ ವರ್ಕೌಟ್ ಆಗೋದಿಲ್ಲ. ಯಾರು ಯಾವ ಕಡೆ ವೋಟ್ ಹಾಕ್ತಾರೆ, ಯಾರು ಪ್ಲಸ್ ಯಾರು ಮೈನಸ್ ಅಂತ ಕೂಡ ಇದೆಲ್ಲದಕ್ಕೂ ಕೂಡ ಕಾರಣಕರ್ತರು ಯಾರಂತಂದ್ರೆ ಕುಮಾರಸ್ವಾಮಿ, ಅದೇ ರೀತಿಯಲ್ಲಿ ಕೂಡ BY ವಿಜೇಂದ್ರ ಮತ್ತೆ ಅಶೋಕ್, ಈ 3 ಜನರು ಕೂಡ ತಲೆದಂಡ ಆಗುತ್ತೆ ಅನ್ನೋದು ಮಾತು ಕೂಡ ಸ್ಪಷ್ಟವಾಗಿ ಹೇಳ್ಬೋದು. ಸಂಪತ್, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.